ಗೆಳೆಯರೇ, ನಾವು ಸೋತಾಗ ಹಣೆಬರಹವನ್ನು ದೂಷಿಸುತ್ತೇವೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಹಣೆಬರಹವನ್ನೇ ಬದಲಿಸಿದ ಕಥೆ ಇದು. ಕೈಯಲ್ಲಿ ಕಾಸಿಲ್ಲದಿದ್ದರೂ ಕನಸು ದೊಡ್ಡದಾಗಿದ್ದಾಗ ಜಗತ್ತೇ ನಮ್ಮ ಕಾಲಡಿಯಲ್ಲಿ ಬರುತ್ತೆ ಅನ್ನೋದಕ್ಕೆ ಈ ಕಥೆಯ ಸಾಕ್ಷಿ. ನಮ್ಮ ಕಥೆಯ ನಾಯಕ ರವಿ. ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿಯ ಹುಡುಗ. ತಂದೆ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ. ಬಡತನ ಅಂದರೆ ಏನು ಅಂತ ರವಿಗೆ ಚೆನ್ನಾಗಿ ಗೊತ್ತಿತ್ತು. ಸಮಾಜದಲ್ಲಿ ಗೌರವ ಸಿಗಬೇಕಾದ್ರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಅವರಿಗೆ ಸಣ್ಣ ವಯಸ್ಸಿನಲ್ಲೇ ಅರ್ಥವಾಗಿತ್ತು. ನನ್ನ ಹತ್ರ ಹಣ ಇಲ್ಲದಿದ್ದರೂ ನನ್ನ ತಲೆಯಲ್ಲಿ ಜ್ಞಾನವಿದೆ, ಇದೇ ನನ್ನ ಅಸ್ತ್ರ. ರವಿ ಅವರು ಪೆನ್ನು ಹಿಡಿದ ಕೈಯನ್ನು ಬಿಡಲಿಲ್ಲ. ಇಂಜಿನಿಯರಿಂಗ್ ಮುಗಿಸಿದರು, ಆದರೆ ಅವರ ಗುರಿ ಇನ್ನೂ ದೊಡ್ಡದಾಗಿತ್ತು. ಅವರಿಗೆ ವಿದೇಶಕ್ಕೆ ಹೋಗಿ ಸಾಧಿಸುವ ಛಲ ಇತ್ತು. ರವಿ ಅವರು ಜರ್ಮನಿ ದೇಶಕ್ಕೆ ಹೋದಾಗ ಅವರ ಕೈಯಲ್ಲಿದ್ದು ಕೇವಲ ಕೆಲವು ಡಾಲರ್ಗಳು ಮಾತ್ರ. ಭಾಷೆ ಗೊತ್ತಿಲ್ಲ, ಜನ ಪರಿಚಯವಿಲ್ಲ. ಅದೆಷ್ಟೋ ರಾತ್ರಿಗಳು ಕೇವಲ ಬ್ರೆಡ್ ತಿಂದು ಕಳೆದಿದ್ದರು. ಆದರೆ ಅವರು ಅಲ್ಲಿನ ಟೆಕ್ನಾಲಜಿ ಮತ್ತು ಮಾರ್ಕೆಟನ್ನು ಗಮನಿಸುತ್ತಿದ್ದರು. ಅವರಿಗೆ ಒಂದು ಐಡಿಯಾ ಬಂತು. ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಅವಕಾಶವಿದೆ ಎಂದು ಅವರಿಗೆ ಅನಿಸಿತು. ಆದರೆ ಅವರ ಬಳಿ ಬಂಡವಾಳವಿರಲಿಲ್ಲ. ಅಂದು ಅವರು ಮನೆಗೂ ಹೋಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿದರು, ಹಣ ಉಳಿಸಿದರು. ಕೊನೆಗೆ ತಮ್ಮದೇ ಆದ ಒಂದು ಸಣ್ಣ ಕಂಪನಿ ಶುರು ಮಾಡಿದರು. ಕಾಲ ಬದಲಾಯಿತು. ರವಿ ಅವರ ಪರಿಶ್ರಮಕ್ಕೆ ಫಲ ಸಿಕ್ತು. ಇಂದು ಅವರು ನೂರಾರು ಕೋಟಿಗಳ ಒಡೆಯ, ಭಾರತದ ಮೊದಲ ದಲಿತ ಬಿಲಿಯನಿಯರ್ ಎಂದು ಹೆಸರು ಮಾಡಿದ ರಾಜೇಶ್ ಸರಯು. ಅವರ ಜೀವನದ ಹಾದಿ ಇದು. ಅವರು ಬರೀ ಶ್ರೀಮಂತರಾಗಿರಲಿಲ್ಲ, ಬದಲಿಗೆ ಸಾವಿರಾರು ಜನರಿಗೆ ಕೆಲಸ ಕೊಟ್ಟರು. ಅವತ್ತು ಹಳ್ಳಿಯ ದೀಪದ ಕೆಳಗೆ ಕೂತು ಓದುತ್ತಿದ್ದ ಆ ಹುಡುಗ ಇಂದು ಜಗತ್ತಿನ ಶ್ರೀಮಂತ ಪಟ್ಟಿಯಲ್ಲಿದ್ದಾರೆ. ಇದಕ್ಕೆ ಕಾರಣ ಛಲ ಮತ್ತು ನಿರಂತರ ಪ್ರಯತ್ನ. ನೋಡಿ ಸ್ನೇಹಿತರೆ, ನಿಮ್ಮ ಪರಿಸ್ಥಿತಿ ಇಂದು ಹೇಗಾದರೂ ಇರಲಿ, ನೀವು ಹುಟ್ಟಿದ್ದು ಬಡತನದಲ್ಲಿ ಇರಬಹುದು, ಆದರೆ ನೀವು ಸಾಯುವುದು ಬಡವರಾಗಿ ಇರಬಾರ್ದು. ನಿಮ್ಮ ಶಿಕ್ಷಣ ಮತ್ತು ನಿಮ್ಮ ಪ್ರಯತ್ನ ನಿಮ್ಮ ಬೆನ್ನಿಗಿದ್ದರೆ ಇಡೀ ಜಗತ್ತನ್ನೇ ನಾವು ಗೆಲ್ಲಬಹುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಸೋತು ಕುಳಿತಿರುವ ನಿಮ್ಮ ಒಬ್ಬ ಗೆಳೆಯನಿಗೆ ಇದನ್ನು ಶೇರ್ ಮಾಡಿ. ನೆನಪಿಡಿ, ಸೋಲು ಅಂತಿಮವಲ್ಲ, ಅದು ಒಂದು ಗೆಲುವಿನ ಮೊದಲ ಮೆಟ್ಟಿಲು. ಧನ್ಯವಾದಗಳು.